ಈಗ ನಾವು ಮೊದಲ ಈ ಕೆಮಿಕಲ್ಸ್ ಯೂಸ್ ಮಾಡೋದ್ರಿಂದ ಬೆಳೆಯೋ ಕಾಯಿ ಚೆನ್ನಾಗಿ ಬರ್ತಿದ್ದಿಲ್ಲ, ಅಷ್ಟೇ 2, 3 ಒಂದು ಬಳ್ಳಿ ಕಾಯಿ ಬರ್ತಾಯಿತ್ತು. ಈಗ ಈ ಆರ್ಗಾನಿಕ್ ಯೂಸ್ ಮಾಡೋದ್ರಿಂದ 4, 5, 6 ಮಟ್ಟ ಕಾಯಿ ಇದೆ ಒಂದು ಬಳ್ಳಿಯೊಳಗೆ. ಒಳ್ಳೆಯ ಇಳುವರಿ ಇದೆ, ಆರ್ಗಾನಿಕ್ನಿಂದ ಒಳ್ಳೆಯ ಅನುಕೂಲತೆ ಇದೆ ಅಂತ ನಾನು ಹೇಳಿ ಬಯಸ್ತಾ ಇದ್ದೇನೆ. ನಾವು ಹಚ್ಚಿ ಈ ಬಳ್ಳಿ ಪ್ಲ್ಯಾಂಟ್ ಮಾಡಿ ಇವತ್ತಿಗೆ 40 ದಿನ ಆಯಿತು. 40 ದಿವಸಕ್ಕೆ ಈ ಥರ ಕಾಯಿ ಇದೆ. ಇನ್ನು 20 ದಿವಸಕ್ಕೆ ಇವು ಕಟಾವಿಗೆ ಬರ್ತಾ ಇದ್ದಾವೆ. ನಮಸ್ಕಾರ, ನಾನು ಹನುಮಂತಪ್ಪ ವೆಂಕಪ್ಪ ಮಲ್ಲಾರಿ, ಸೊರಟೂರು ಗ್ರಾಮದವರು. ನಮ್ಮದು ಗದಗ ತಾಲೂಕು, ಗದಗ ಜಿಲ್ಲಾ. ನಾವು ನಮ್ಮ ಜಮೀನದಲ್ಲಿ 1 ಎಕರೆ ಕಲ್ಲಂಗಡಿ ಬೆಳೆದಿದ್ದೇವೆ. ನಾವು ಇದು 6 ಎಕರೆ ಕ್ಷೇತ್ರ ಇದೆ ನಮ್ಮದು. ಈ 6 ಎಕರೆ ಕ್ಷೇತ್ರದಲ್ಲಿ ಮೊದಲು ಗೊಂಜಾಳ ಹಾಕಿದ್ವಿ. ಗೊಂಜಾಳ ತಕ್ಕೊಂಡು ಈಗ ಕಲ್ಲಂಗಡಿ ಹಾಕಿದ್ದೇವೆ. ಈ ಕಲ್ಲಂಗಡಿ ಇದಕ್ಕೆ ಯಾವ ರೀತಿ ಉಪಚಾರ ಏನು ಮಾಡಬೇಕೆಂಬುದು ನಾವು ಮೊಬೈಲ್ನಲ್ಲಿ ಯೂಟ್ಯೂಬ್ದಲ್ಲಿ ನೋಡಿಕೊಂಡು APKS ಆರ್ಗಾನಿಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ತಮಿಳುನಾಡು, ಇದು 1 ಎಕರೆಗೆ 5,500 ಆಗಿ ಪ್ಲಾಂಟ್ ಮಾಡಿದ್ದೇವೆ ನಾವು. ಈಗ ಸದ್ಯ ನಾವು ಇದನ್ನು ಪ್ಲಾಂಟ್ ಮಾಡಿ 42 ದಿನ ಆಯಿತು. ಇದು ಅಭಿಮಾನ ಬಾಟ್ಲಿನ ನಾವು ಇದನ್ನು ಅಗಿ ಹಚ್ಚಿದ 8 ದಿನಕ್ಕೆ ಇದನ್ನು ಡ್ರೆಂಚ್ ಮಾಡಿದ್ದೇವೆ. ಇದ್ರೊಳಗೆ ಇದು 100 ಲೀಟರ್ ನೀರಿಗೆ 1 ಲೀಟರ್ ಬಾಟ್ಲಿ ಎಣ್ಣೆಯನ್ನು ಮಿಕ್ಸ್ ಮಾಡಿ 1 ಎಕರೆಗೆ 5 ಲೀಟರ್ 5 ಬಾಟ್ಲಿಯನ್ನು ನಾವು ಇದನ್ನು ಕಲಿಸಿ ಡ್ರೆಂಚ್ ಮಾಡಿ ಗಿಡಕ್ಕೆ ಬಿಟ್ಟಿದ್ದೇವೆ. ಇದರಿಂದ ಗಿಡ ಒಳ್ಳೆ ಹೆಲ್ದಿಯಾಗಿ ನಮಗೆ ಕಾಣಿಸ್ತಾ ಇದೆ. ಇದನ್ನು ನಾವು ಅಗಿ ಹಚ್ಚಿ 1 ವಾರಕ್ಕೆ ಮೊದಲ ಡ್ರೆಂಚಿಂಗ್ ಮಾಡಿದ್ವಿ. ಈ ಡ್ರೆಂಚಿಂಗ್ ಮಾಡಿದ ನಮಗೆ ಒಳ್ಳೆ ಗುಣದ ಮಟ್ಟ ಕಾಣಿಸಾಕತ್ತು. ಆನಂತರ 2ನೇ ಸಲ ಮತ್ತು 1 ವಾರ ಬಿಟ್ಟು ಮತ್ತೆ ಡ್ರೆಂಚಿಂಗ್ ಮಾಡಿದ್ದೇವೆ. ಡ್ರೆಂಚಿಂಗ್ ಮಾಡಿದ್ರಿಂದ ಅಗಿ ತುಂಬ ಹೆಲ್ದಿಯಾಗಿ ಬಂದಿದೆ. ಈ ತದನಂತರ ಇವು ಡ್ರೆಂಚಿಂಗ್ ಮಾಡಿದ ನಂತರ ಈ ಆರ್ಬಿಕ್ಸ್ ಅನ್ನೋದನ್ನು, ಇದು ಬಳ್ಳಿ ಹಸಿರಾಗಿ ಬರಲಿಕ್ಕೆ, ಆನಂತರ ಬಳ್ಳಿ ಹೆಲ್ದಿಯಾಗಿ ಬರಲಿಕ್ಕೆ ಇದನ್ನು ನಾವು ಡ್ರೆಂಚ್ ಮಾಡಿದ 15 ದಿವಸದ ನಂತರ ಒಂದು ಸ್ಪ್ರೇ ಕೊಟ್ಟೇವೆ. ಇದು 1 ಲೀಟರ್ ನೀರಿಗೆ 20 ml, ಒಂದು ಟ್ಯಾಂಕಿಗೆ 250 ml ಹಾಕಿ ಸ್ಪ್ರೇ ಕೊಟ್ಟಿದ್ದೇವೆ. ಅದರ ನೆಕ್ಸ್ಟ್ ಮತ್ತೆ ಇದನ್ನು 8 ದಿನ ಬಿಟ್ಟು ಮತ್ತೊಮ್ಮೆ 2 ಸ್ಪ್ರೇ ಕೊಟ್ಟಿದ್ದರಿಂದ ಬಳ್ಳಿ ಚೆನ್ನಾಗೈತೆ, ಒಳ್ಳೆ ಹೆಲ್ದಿ ಆಗೈತೆ. ಇದು ನಮಗೆ ತುಂಬ ಅನುಕೂಲಕರವಾಗಿದೆ. ಈ ಕಂಪ್ನಿಲಿಂದ ಭಾಳ ಹೆಲ್ದಿ ಆದಂಥ ಕಾಯಿಗಳನ್ನು ನಾವು ಈಗ ಕಾಣ್ತಾ ಇದ್ದೇವೆ ಬಳ್ಳಿಯೊಳಗೆ. ಈಗ ನಾವು ಮೊದಲ ಈ ಕೆಮಿಕಲ್ಸ್ ಯೂಸ್ ಮಾಡೋದ್ರಿಂದ ಬೆಳೆಯೋ ಕಾಯಿ ಚೆನ್ನಾಗಿ ಬರ್ತಿದ್ದಿಲ್ಲ, ಅಷ್ಟೇ 2, 3 ಒಂದು ಬಳ್ಳಿ ಕಾಯಿ ಬರ್ತಾಯಿತ್ತು. ಈಗ ಈ ಆರ್ಗಾನಿಕ್ ಯೂಸ್ ಮಾಡೋದ್ರಿಂದ 4, 5, 6 ಮಟ್ಟ ಕಾಯಿ ಇದೆ ಒಂದು ಬಳ್ಳಿಯೊಳಗೆ. ಒಳ್ಳೆಯ ಇಳುವರಿ ಇದೆ, ಆರ್ಗಾನಿಕ್ನಿಂದ ಒಳ್ಳೆಯ ಅನುಕೂಲತೆ ಇದೆ ಅಂತ ನಾನು ಹೇಳಿ ಬಯಸ್ತಾ ಇದ್ದೇನೆ. ನಾವು ಹಚ್ಚಿ ಈ ಬಳ್ಳಿ ಪ್ಲ್ಯಾಂಟ್ ಮಾಡಿ ಇವತ್ತಿಗೆ 40 ದಿನ ಆಯಿತು. 40 ದಿವಸಕ್ಕೆ ಈ ಥರ ಕಾಯಿ ಇದೆ. ಇನ್ನು 20 ದಿವಸಕ್ಕೆ ಇವು ಕಟಾವಿಗೆ ಬರ್ತಾ ಇದ್ದಾವೆ. ಇಲ್ಲಿ ನೋಡಿ, ಇಲ್ಲಿ ಬಾಜು ಸಹಿತ ಇದೇ ರೀತಿ ಇದೆ ಕಾಯಿ.